ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ಇವತ್ತು ಬೆಳಗ್ಗೆನೇ ಎದ್ದು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಡೋರ್ ಓಪನ್ ಮಾಡಿ ನಾನು ಲೈಟೆಲ್ಲ ಹಾಕಿ ಆಮೇಲೆ ಬಂದು ಪ್ರತಿದಿನ ಇವಾಗ ಸುಪ್ರಭಾತ ಹಾಕ್ತೀನಿ. ನಾನು ತುಂಬ ವರ್ಷಗಳಿಂದ ಹಾಕ್ತೀನಿ, ಬಟ್ ಕೆಲವರು ಗೊತ್ತಿಲ್ಲ ಇವಾಗ ಇದೆಲ್ಲ ಹಾಕ್ತಿರೋದು ಅವಾಗ ಹಾಕ್ತಿರ್ಲಿಲ್ಲ ಅಂತ. ಬಟ್ ತುಂಬ ವರ್ಷಗಳಿಂದ ಹಾಕಿರ್ತಿರ್ತೀನಿ. ನಂದು ಹಳೆ ವ್ಲಾಗ್ಸ್ ನೋಡಿರೋರ್ಗೂ ಕೂಡ ಗೊತ್ತಿರುತ್ತೆ. ಸೊ ಬೆಳಗ್ಗೆ ಎದ್ದು ಸುಪ್ರಭಾತ ಅಥವಾ ದೇವ್ರದ್ದು ಹಾಡು ಏನಿರುತ್ತೆ ಅದನ್ನು ಹಾಕ್ತೀನಿ. ಹಾಕಿದಾಗ ಅದೊಂದು ನನಗೆ ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ. ಯಾಕೆಂದರೆ ದೇವ್ರದ್ದು ಹಾಡು ಕೇಳ್ತಾ ಇದ್ರೆ ಫಸ್ಟು ದೇವ್ರದ್ದು ಹಾಡೆಲ್ಲ ಹಾಕಿಬಿಟ್ಟು ನಾನು ಯೂಟ್ಯೂಬಲ್ಲೇ ಹಾಕ್ತೀನಿ. ನಾನು ಯೂಟ್ಯೂಬಲ್ಲಿ ನೋಡಿ ಹ್ಯಾಡ್ ಕೂಡ ಬರ್ತಾಯಿದೆ. ಅದಾದಮೇಲೆ ಸ್ಕಿಪ್ ಮಾಡಿಬಿಟ್ಟು ನಾನು ದೇವ್ರದ್ದು ಹಾಡು ಹಾಕ್ಬಿಟ್ಟು ನಾನು ಹೋಗಿ ನಂದು ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಮ್ಮ ಮನೇಲಿ ಮಾಡೋದು ನಿಮಗೆ ಗೊತ್ತು. ಫಸ್ಟು ಟೀ ಮಾಡಿ ಹಾಗೆ ಅಜ್ಜಿಯನ್ಗೆ ಹಾಲು ಮಾಡಿ ಇಟ್ಟು ಅವನಿಗೆ ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡಿಕೊಟ್ಟು ತಿನ್ನೋದಕ್ಕೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಫಸ್ಟು ನಾನು ಬ್ರೆಡ್ ಮಾಡ್ತಾ ಇದ್ದೆ. ಇವತ್ತು ಬ್ರೆಡ್ಡು ಹಾಗೆ ಟೋಸ್ಟ್ ಮಾಡಿ ಕೊಡ್ತಾ ಇದ್ದೆ. ನಾನು ಬ್ರೆಡ್ ಎಲ್ಲಿಂದ ತರಿಸ್ತೀನಿ ಅಂದರೆ ನಾನು ಎಲ್ಲ ಕಡೆಯಿಂದ ತರಿಸ್ತೀನಿ. ಒಂದೊಂದು ಬೇಕ್ರಿಯಿಂದನೂ ತರಿಸ್ತೀನಿ, ಒಂದೊಂದು ಹಾಗೆ ಆನ್ಲೈನಲ್ಲಿ ಸ್ವಿಗ್ಗಿ, ಝೆಪ್ಟೋಯಲ್ಲೂ ಕೂಡ ತರಿಸ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ಪಾತ್ರೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ರಾತ್ರಿ ತೊಳೆದಿಟ್ಟಿರೋದು ಅದನ್ನೆಲ್ಲ ಜೋಡಿಸಿಡಬೇಕು. ಯಾಕೆಂದರೆ ನಾನು ತೊಳೆದಿದ್ದ ತಕ್ಷಣ ಇಡಲ್ಲ, ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ಒರೆಸ್ಬಿಟ್ಟು ನಾನು ಇಡೋದು. ಯಾಕೆಂದರೆ ಇಲ್ಲಾಂದರೆ ಎಲ್ಲ ಹಾಳಾಗುತ್ತೆ ಅಂತ. ಅದೆಲ್ಲ ಮುಗಿಸಿ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂದು ಕೆಲಸ ಏನಿರುತ್ತೆ ಅದನ್ನು ನಾನು ಮಾಡ್ತಾ ಇರ್ತೀನಿ. ಯಾಕೆಂದರೆ ಎಡಿಟಿಂಗ್ ಇರುತ್ತೆ, ಬೇರೆ ವೀಡಿಯೋಸ್ ನೋಡೋದಿರುತ್ತೆ, ಒಂದೊಂದ್ಸರಿ ಕಮೆಂಟ್ಸ್ ನೋಡೋದಿರುತ್ತೆ, ಮೇಲ್ಸ್ ಚೆಕ್ ಮಾಡೋದಿರುತ್ತೆ. ಅದೆಲ್ಲ ನಾನು ಮುಗಿಸ್ತೀನಿ. ಫ್ರೆಂಡ್ಸ್, ಕುಕ್ ಮಾಡ್ತಾ ಇದೆ ಇವಾಗ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಡ್ತಾ ಇದೆ. ಏನಂದರೆ ಇವಾಗ ನನಗೆ ಹೆಲ್ಪ್ ಆಗೋದಕ್ಕೆ ಮನೆಗೊಂದು ಹೊಸದು ವಸ್ತು ತೊಗೊಂಡಿದ್ದೀನಿ. ಇದು ನನ್ನ ಕೆಲಸ ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಂಚ್ ಪ್ರಿಪೇರ್ ಮಾಡೋದಕ್ಕೆ ನಾನು ವೆಜಿಟೇಬಲ್ಸು ಎಲ್ಲ ತೊಳ್ಕೊತಾ ಇದ್ದೆ. ಲಂಚಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕರಿ ಮಾಡೋಣ ಅಂದ್ಬಿಟ್ಟು. ಕಾಯಿ ತುಯ್ಯೋದೇ ನನಗೆ ಒಂದೊಂದ್ಸರಿ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಚಿಕ್ಕ ಚಿಕ್ಕ ಕಾಯಿ ಸಿಕ್ಬಿಡುತ್ತೆ ಆವಾಗ. ಫ್ರೆಂಡ್ಸ್, ಅವಾಗಲೇ ಹೇಳಿದೆ ನನಗೆ ಕುಕ್ಕಿಂಗೆಲ್ಲ ಹೆಲ್ಪ್ ಆಗೋದಕ್ಕೆ ಒಂದು ಐಟಮ್ ಇದೆ ಅಂತ. ಅದು ಯಾವುದಪ್ಪ ಅಂದರೆ ಅಗಾರೋ ಎಲೆಕ್ಟ್ರಿಕ್ ಫುಡ್ ಪ್ರೊಸೆಸರ್. ಇದರಲ್ಲಿ ನಿಮಗೆ 2.1 ಲೀಟರ್ ಬೌಲ್, 250 ml ಗ್ರೈಂಡಿಂಗ್ ಜಾರ್, 1.7 ಲೀಟರ್ ಜ್ಯೂಸರ್ ಬಾರ್, ಸ್ಲೈಸರ್ ಕಟರ್, ಶ್ರೆಡರ್ ಕಟರ್, ಫ್ರೆಂಚ್ ಫ್ರೈ ಕಟರ್, ನೀಡಿಂಗ್ ಬ್ಲೇಡ್ ಆ್ಯಂಡ್ ಚಾಪಿಂಗ್ ಬ್ಲೇಡ್ ಇದೆಲ್ಲ ಬರುತ್ತೆ. ಹಾಗೆ ನಿಮ್ಗೆ 2 ವರ್ಷ ವಾರಂಟಿ ಕೂಡ ಸಿಗುತ್ತೆ. ಇದು ನಿಮಗೆ ಒಂದು ಒಳ್ಳೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಡಿ ಸಿಗುತ್ತೆ ಅಂತ ಹೇಳ್ಬೋದು. 2 ಸ್ಪೀಡ್ ಆಪ್ಷನ್ಸ್ ವಿತ್ ಪಲ್ಸ್ ಫಂಕ್ಷನ್ ಕೂಡ ಬರುತ್ತೆ. ಜಾರು ಸರಿಯಾಗಿ ಅಲೈನ್ ಮತ್ತು ಲಾಕ್ ಆಗೋವರೆಗೂ ಪ್ರಾಡಕ್ಟು ಸ್ಟಾರ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ನಾನಿವಾಗ ಪೂರಿ ಮಾಡೋದಕ್ಕೆ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಫ್ಲೋರ್ ಹಾಕ್ಕೊಂಡು ಅದಕ್ಕೆ ವಾಟರ್ ಹಾಕ್ಕೊಂಡು ರೆಡಿ ಮಾಡೋದಷ್ಟೇ. ಹಾಗೆಯೇ ಕ್ಯಾಪ್ ಹಾಕಿ ಜಾರ್ನ ಇಟ್ಟು ಅಲೈನ್ ಮಾಡೋವರೆಗೂ ಕೂಡ ಪ್ರಾಡಕ್ಟು ಸ್ಟಾರ್ಟ್ ಆಗಲ್ಲ. ಇದರಲ್ಲಿ ವೇರಿಯಬಲ್ ಸ್ಪೀಡ್ ಸೆಟ್ಟಿಂಗ್ಸ್ ಇರೋದ್ರಿಂದ ನಿಮಗೆ ಟೋಟಲ್ ಕಂಟ್ರೋಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಲೋವರ್ ಸ್ಪೀಡ್ ಸೆಟ್ಟಿಂಗ್ನ ನೀವು ಇಂಗ್ರೀಡಿಯೆಂಟ್ಸ್ನ ಚಾಪ್ ಮಾಡೋದಕ್ಕೆ ಸ್ಮಾಲ್ ಪೀಸಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಹೋಮ್ ಮೇಡ್ ಸೂಪ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಸ್ಮೂತಾಗಿ ಬ್ಲೆಂಡ್ ಮಾಡುತ್ತೆ ನಿಮಗೆ. ಪೂರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾನಿವಾಗ ನೋಡಿ ಕಾಫಿ ಮಾಡ್ತಾ ಇದ್ದೀನಿ, ಕೋಲ್ಡ್ ಕಾಫಿ. ಯಾಕೆಂದರೆ ಇವಾಗ ಸಮ್ಮರ್ ಅಲ್ವಾ, ಕೋಲ್ಡ್ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಲಾರ್ಜ್ ಮೀಲ್ಸು, ಬ್ರೆಡ್ಡು, ಪೇಸ್ಟ್ರಿ ಮಿಕ್ಸಸ್ಸು, ಲೈಟ್ ಕ್ರೀಮ್ಸು ಇದೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು.
ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವತ್ತು ಈ ವ್ಲಾಗು ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಎಷ್ಟೊಂದು ಜನ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಫೋಟೋಸ್ ಹಾಕೊಂಡ್ಮೇಲೆ, ರಮ್ಯಾ ನಿಮ್ಮದು ಗೃಹ ಪ್ರವೇಶದಲ್ಲಿ ಹಾಕ್ಕೊಂಡಿದ್ದು ಜ್ಯುವೆಲ್ರಿ ಡಿಸೈನ್ಸ್ ತೋರಿಸಿ, ನಮ್ಗೆ ತುಂಬ ಇಷ್ಟ ಆಯಿತು, ಮತ್ತು ಹೆಂಗೆ ಮ್ಯಾಚ್ ಮಾಡಿದ್ರಿ ಸ್ಯಾರಿಗೆ ಅಂತೆಲ್ಲ. ಸೊ ಫ್ರೆಂಡ್ಸ್, ನಾನು ಯಾವುದೇ ಫಂಕ್ಷನ್ ಆಗಲಿ ಏನೇ ಆಗಲಿ ಫಸ್ಟು ಸ್ಯಾರಿ ತೊಗೊಂಡ್ಬಿಡ್ತೀನಿ. ಸ್ಯಾರಿ ಅದಕ್ಕೆ ಹೇಗೆ ಬ್ಲೌಸ್ ರೆಡಿ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಅದಿಲ್ಲೇ ಇಂದಿರಾನಗರ ಹತ್ರ ತ್ರಿಪ್ಸಂದ್ರ ಅಲ್ಲಿ ನಾನು ಬ್ಲೌಸ್ ರೆಡಿ ಮಾಡಿಸಿದ್ದು, ಅದು ಡಿಸೈನ್ದು ಬ್ಲಾಗ್ ಕೂಡ ಇದೆ, ನೀವು ನೋಡ್ಬೋದು, ಅದು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ. ಹಾಗೆಯೇ ಅದಕ್ಕೆ ಆಲ್ಮೋಸ್ಟು 6500 ರುಪೀಸ್ ಆಯಿತು ಆ ಡಿಸೈನ್ಗೆ. ಅದು ಹ್ಯಾಂಡ್ ವರ್ಕು ಬಂದಿದ್ದು. ಆ ವ್ಲಾಗಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದೆ ನಾನು, ಬಟ್ ಎಷ್ಟೊಂದು ಜನ ಆ ವ್ಲಾಗ್ ನೋಡಿಲ್ಲ ಅನಿಸುತ್ತೆ. ಮತ್ತು ಬಂದು ಪೂಜೆ ವ್ಲಾಗಲ್ಲಿ ಕೇಳ್ತಾಯಿದ್ರಿ, ಮತ್ತು ಕೇಳಿದ್ರು ಹೇಳ್ತಾ ಇಲ್ಲ ರಮ್ಯಾ ಹೆಂಗೆ ಅಂತ ಹೇಳ್ತಾಯಿದ್ವಿ. ಎಷ್ಟೊಂದು ಜನಕ್ಕೆ ವ್ಲಾಗ್ ಇದೆ ಹೋಗಿ ನೋಡಿ ಅಂತ ಹೇಳಿದೆ, ಬಟ್ ನೋಡಿರಲಿಲ್ಲ. ಆಲ್ರೆಡಿ ತೋರಿಸಿದ್ದೆ ಅನಿಸುತ್ತೆ, ಬಟ್ ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ದಿದ್ದರಿಂದ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಸೊಂಟಕ್ಕೆ ಏನು ಹಾಕ್ಕೊಂಡಿದ್ದೆ ಅದು ಗೋಲ್ಡ್ ಅಲ್ಲ, ಸೊ ಅದು ಹಂಗೆ ತರಿಸ್ಕೊಂಡಿದ್ದು. ನಿಮಗೆಲ್ಲ ಕಡೆ ಸಿಗುತ್ತೆ, ಅದು ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ರೆಂಟ್ಗೂ ಸಿಗುತ್ತೆ. ನಾವು ರೆಂಟಿಗೆ ತರಿಸ್ಕೊಂಡಿದ್ದು, ಸೊ ನೋಡ್ಕೊಂಡು ತೊಗೋಬೋದು. ಇನ್ನು ಬೇರೆದೆಲ್ಲ ಗೋಲ್ಡ್ ಹಾಕ್ಕೊಂಡಿದ್ದು. ಸೊ ಗೋಲ್ಡ್ ಡಿಸೈನ್ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಹೇಗೆ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಸೊ ಫಸ್ಟು ಸ್ಯಾರಿ ಮತ್ತು ಬ್ಲೌಸು ಎರಡು ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಆದಮೇಲೆ ನೋಡಿ ಅದಕ್ಕೆ ಏನು ಸೂಟ್ ಆಗುತ್ತೆ ಜ್ಯುವೆಲ್ರಿ ಅಂತ. ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ತೊಗೊಂಡಾಗ ನಾವು ಅದಕ್ಕೆ ತುಂಬ ಜಾಸ್ತಿ ನಾವು ಹೆವಿ, ಹೇಗೆ ನಾವು ಮಾಮೂಲಿ ರೇಷ್ಮೆ ಸ್ಯಾರಿ ನಾವೇನು ಹಾಕ್ಕೊತೀವಿ ನಾರ್ಮಲ್ಲು, ಆ ಥರದ್ದು ಹಾಕ್ಕೊಳಕ್ಕಾಗಲ್ಲ ಅದಕ್ಕೆ. ಯಾಕೆಂದರೆ ಅದಕ್ಕೆ ಏನು ಬೇಕಾದ್ರೂ ಸೂಟ್ ಆಗುತ್ತೆ, ಬಟ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಕೆಲವು ಜ್ಯುವೆಲ್ರೀಸ್ ಚೆನ್ನಾಗಿ ಕಾಣಿಸೋದು. ಅದರಿಂದ ನೋಡಿಕೊಂಡು ನಾವು ಅದಕ್ಕೆ ಏನು ಜ್ಯುವೆಲ್ರೀಸ್ ಸೂಟ್ ಆಗುತ್ತೆ ಅದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಸೊ ಗೋಲ್ಡೇ ಅಂತ ಏನಲ್ಲ, ಇವಾಗ ಎಷ್ಟೊಂದು ಜ್ಯುವೆಲ್ರೀಸ್ ಎಲ್ಲ ಆಪ್ಷನ್ಸ್ ಇದೆ, ಅದನ್ನು ಕೂಡ ನೀವು ಮ್ಯಾಚ್ ಮಾಡ್ಬೋದು. ಸೊ ನನಗೆ ಇದು ಚೆನ್ನಾಗಿ ಕಾಣಿಸ್ತು ಅಂತೂ ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಇಲ್ಲಾಂದರೆ ಒಂದೊಂದ್ಸರಿ ನಾನು ಅಷ್ಟೇ ಬೇರೆ ಥರದ್ದು ಹಾಕ್ಕೊತೀನಿ. ಸೊ ನೋಡ್ಕೊಂಡು ನೀವು ಮ್ಯಾಚ್ ಮಾಡ್ಬೋದು. ಸೊ ಜ್ಯುವೆಲ್ರಿ ಡಿಸೈನ್ ಬಂದು, ಸೊ ನಾನು ಬೇರೆ ಮಾಡಿದ್ದು ಬ್ಯಾಂಗಲ್ಸು. ಇದು ನೀವು ಇದರಲ್ಲಿ ನೋಡಿರ್ತೀರ, ಯಾವುದರಲ್ಲಿ, ನನ್ನ ದುಬೈ ಇದರಲ್ಲಿ. ಸೊ ಈ ಬ್ಯಾಂಗಲ್ಸು ಅದಾದಮೇಲೆ ನೆಕ್ಸ್ಟು ಬಂದು, ಸೊ ಇದು ಹಾಕ್ಕೊಂಡಿದ್ದು ಏನಂದರೆ ಇದು ನನ್ನ ಹತ್ರ ಇರೋದು ಸೆಟ್ಟು ಅಂತ ಇರೋದು ನನ್ನ ಹತ್ರ ಇದು ಒಂದೇ ಆವಾಗಿನ ನಾನು. ಸೊ ತುಂಬ ವರ್ಷಗಳಿಂದ ನಾನು ಜಾಸ್ತಿ ಏನು ಇಟ್ಕೊಂಡಿದ್ದೀನಿ, ಇದು ಒಂದೇ ಸೆಟ್ ಇಟ್ಕೊಂಡಿದ್ದೀನಿ. ಇದನ್ನೇ ಎಲ್ಲದಕ್ಕೂ ಫಂಕ್ಷನ್ಸ್ಗೆಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಎರಡು ಆಲ್ಮೋಸ್ಟು ಸೇಮ್ ಇದೆ, ಅದಕ್ಕೆ ಇದೊಂದು ಸೆಟ್ ಥರ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಲಕ್ಷ್ಮಿ ಡಿಸೈನ್ ಇದೆ, ಮತ್ತು ಇದು ಆಲ್ಮೋಸ್ಟು 3 ಲೇಯರ್ಸ್ ಇದೆ, ಮತ್ತು ಇಲ್ಲೂ ಕೂಡ ಒಂದು ರೂಬಿಲ್ ಡಿಸೈನ್ ಇದೆ, ಮತ್ತು ಇದು ಆ್ಯಂಟಿಕ್ ಜ್ಯುವೆಲ್ರಿ ನಾವೇನು ಹೇಳ್ತೀವಿ ಅದು ಎರಡು ಕೂಡ ಅಷ್ಟೇ. ಸೊ ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದ್ರೂ ಜ್ಯುವೆಲ್ರೀಸ್ನೆಲ್ಲ ಒಂದ್ಸರಿ ನಾನು ಮಾಡ್ತೀನಿ. ಹಾಗೆಯೇ ಸೊ ಈ ಥರದ್ದು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಇನ್ನು ಕೇಳ್ತಾ ಇದ್ದಿದ್ದು ಬ್ಯಾಂಕಲ್ಲಿ ಹೆಂಗಿಡೋದು ರಮ್ಯಾ, ನಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತ. ಸೊ ನಾವೆಲ್ಲ ಜ್ಯುವೆಲ್ರೀಸು ಬ್ಯಾಂಕಲ್ಲೇ ಇಡೋದು, ಸೊ ಮನೇಲಿ ಯಾವುದೂ ಇಟ್ಕೊಳ್ಳಲ್ಲ. ಇವಾಗ ಇದನ್ನು ಕೂಡ ತೊಗೊಂಡೋಗಿ ಇಟ್ಬಿಡ್ತೀವಿ. ಸೊ ಏನಂದರೆ ಬ್ಯಾಂಕಲ್ಲಿ ಫಸ್ಟು ನಿಮ್ಮದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ಇಡ್ಬೋದು. ಸೊ ಅಲ್ಲಿ ಚಾರ್ಜಸ್ ಇರುತ್ತೆ, ಇಯರ್ಲಿ ಇಷ್ಟು ಚಾರ್ಜಸ್ ಅಂತ ಕಟ್ಟಬೇಕಾಗತ್ತೆ ನಾವು. ಅದಕ್ಕೆ ರೆಂಟ್ ಪೇ ಮಾಡೋ ಥರ ಹೇಳ್ಬೇಕು ಅಂದರೆ, ಸೊ ವರ್ಷಕ್ಕೆ ಇಷ್ಟು ಅಂತ ತೊಗೊತಾರೆ, ಅಷ್ಟನ್ನು ನಾವು ಕೊಟ್ಟರೆ ನೀವು ಬ್ಯಾಂಕಲ್ಲಿ ಆರಾಮಾಗಿ ಇಟ್ಕೋಬೋದು. ಬ್ಯಾಂಕಲ್ಲಿ ಇದ್ದಾಗ ಸೇಫಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ಹಾಗೆ ನಂದು ಕೆಲಸ ಎಲ್ಲ ಮುಗಿದು ಸ್ನಾನ ಎಲ್ಲ ಮುಗಿದ್ಮೇಲೆ ಮತ್ತೆ ಈವ್ನಿಂಗ್ ನಂದು ಕೆಲಸ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಚಂದು ಟೀ ಮಾಡಿಕೊಡು ಅಂತ ಕೇಳಿದ್ರು. ಬೆಳಗ್ಗೆ ಒಂದು, ಈವ್ನಿಂಗ್ ಟೈಮ್ ಒಂದು ನಮ್ಮನೆ ಟೀ ಅಥವಾ ಕಾಫಿ ಎರಡು ಕಂಪಲ್ಸರಿ. ಯಾಕೆಂದರೆ ಚಂದು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಕರೆಕ್ಟ್ ಟೈಮ್ಗೆ ಈವ್ನಿಂಗ್ ಕೂಡ ಕಾಫಿ ಅಥವಾ ಟೀ ಬೇಕು. ಸೊ ನಾನು ಟೀ ಮಾಡಿದೆ ಅವತ್ತು. ಒಂದೊಂದು ದಿನ ಕಾಫಿ ಕೂಡ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಇಬ್ಬರು ಕೂತ್ಕೊಂಡು ಮಾತಾಡ್ತೀವಿ. ಈವ್ನಿಂಗು ಜಿಯನ್ ಕೂಡ ಕೂತಿರ್ತಾನೆ. ಸೊ ಮಾತಾಡಿಕೊಂಡು ಟೀನ ಅಥವಾ ಕಾಫಿನ ಎಂಜಾಯ್ ಮಾಡೋದು. ಸೊ ಈವ್ನಿಂಗ್ ಟೀ ಎಲ್ಲ ಕುಡ್ದಿದ್ದಾಯ್ತು, ಕಾಫಿ ಎಲ್ಲ ಟೀ. ಸೊ ಟೀನೇ ಮಾಡೋದು, ಚಂದಕ್ಕೆ ಟೀ ಬೇಕಲ್ಲ ಅದಕ್ಕೆ. ಹಾಗೆಯೇ ನನ್ನ ಕಲರ್ ಬಗ್ಗೆ ಒಂದು 2-3 ಜನ ಕೇಳಿದ್ರಿ. ಸೊ ಏನಂದರೆ ಇದು ಕಲರು ಬ್ರೌನು, ಬಟ್ ನಾನು ರೂಟ್ ಟಚ್ ಅಪ್ ಮಾಡಿಸೋದು 4 ಮತ್ತು 5 ಮಿಕ್ಸ್ ಮಾಡಿದ್ದಾರೆ ರೂಟ್ ಟಚ್ ಅಪ್ಪು. ಸೊ ಇದು ಬ್ರೌನ್ ಶೇಡಲ್ಲಿ ಮಾಡಿರೋದು. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ನಂಗಿನ್ನ ಲೈಟ್ ಮಾಡಿಸ್ಬೇಕಂತ ಇತ್ತು, ಬಟ್ ಲೈಟ್ ಕಲರು ನನಗೆ ಬ್ಲೀಚ್ ಮಾಡಬೇಕು ಅಂದರು. ಸೊ ನಾನು ಹೇರ್ಗೆ ಬ್ಲೀಚ್ ಹಾಕ್ಸಲ್ಲ, ಅದಕ್ಕೆ ವಿತೌಟ್ ಬ್ಲೀಚ್ ಅಷ್ಟೇ ಹೈಲೈಟ್ ಮಾಡಿಸಿದ್ದು. ಸೊ ಅದರಿಂದ ನಾನು ಹಾಕ್ಸೋದಕ್ಕೆ ಹೋಗಲಿಲ್ಲ.
ಹಾಗೆ ಇನ್ನೊಂದು ಕ್ವೆಶನ್ನು, ರಮ್ಯಾ ಯಾವ ಪಾಪು ಆಯಿತು ನಿಮ್ಮ ಬ್ರದರ್ಗೆ ಅಂತ. ಸೊ ಬೇಬಿ ಬಾಯ್ ಅಂದರೆ ಗಂಡು ಪಾಪು. ಸೊ ಜಿಯನ್ಗೆ ತಮ್ಮ ಇವಾಗ. ಸೊ ತಂಗಿ ಮತ್ತು ತಮ್ಮ ಇಬ್ಬರು ಇದ್ದಾರೆ ಇವಾಗ ಅವನಿಗೆ. ಮತ್ತು ಎಲ್ಲ ಕ್ಲೀನ್ ಮಾಡಾಯ್ತು ಇದೆಲ್ಲ. ಸೊ ಏನಂದರೆ ಕುಕ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ, ನನಗೆ ನಾನ್ ಸ್ಟಾಪ್ ಕೆಲಸ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದಾಗ ಅಷ್ಟೇ ನನಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ಆಮೇಲೆ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತೇ ಇಲ್ಲ. ಡಿನ್ನರ್ ಇವಾಗ ಮಾಡಬೇಕು. ಆಲ್ಮೋಸ್ಟ್ 6:30 6:45 ಆಗ್ತಾ ಬಂದು ಟೈಮು. ಚಂದು ಕಾಲ್ ತೊಗೊಂಡಿದ್ದಾರೆ, ಅವ್ರಿಗೆ ಇಡೀ ದಿನ ಕಾಲೇ ಇರುತ್ತೆ. ಅಜ್ಜಿಯನ್ನು ಕೂತ್ಕೊಂಡು ಅಲ್ಲಿ ಟಿ ವಿ ನೋಡ್ತಾ ಇದ್ದಾನೆ. ಸೊ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಾಗೆ ನಾನು ಕ್ಯಾಮ್ರಾ ಆನ್ ಮಾಡಿ ಮಾತಾಡೋಣ, ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಆಮೇಲೆ ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ನಾನು. ಅದಕ್ಕೆ ನಾನು ಮಾತಾಡೋಣ ಅಂತ ಬಂದೆ.